ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರಜ್. ಸೊ ಪಾವಗಡ ಅಂದ್ರೆ ಬರೀ ಸೋಲಾರ್ ಪಾರ್ಕ ಇಲ್ಲ ಅಗ್ರಿಕಲ್ಚರ್? ಖಂಡಿತ ಇಲ್ಲ. ಪಾವಗಡದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಬನ್ನಿ ಇವತ್ತು ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ನಾನಿವತ್ತು ಬಂದಿರೋದೆ ಕಡಮಲ್ಕುಂಟೆ ಇಂಡಸ್ಟ್ರಿಯಲ್ ಏರಿಯಾಗೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಂತ. ಸೊ ಅದಕ್ಕಾಗಿ ನಿಮ್ಗೆ ತೋರ್ಸೋಣ ಅಂತ ಬಂದಿದ್ದೀನಿ. ಕಡಮಲ್ಕುಂಟೆ ಇಂಡಸ್ಟ್ರಿಯಲ್ ಏರಿಯಾ ಬಂದ್ಬಿಟ್ಟು 2010ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿನ ಲೋಕಲ್ ಎಂಪ್ಲಾಯ್ಮೆಂಟ್ ಗೋಸ್ಕರ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ಈ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡ್ತಾರೆ. ಈ ಇಂಡಸ್ಟ್ರಿಯಲ್ ಏರಿಯಾ ಸುಮಾರು 53 ಎಕರೆಯನ್ನ ಒಳಗೊಂಡಿದೆ. ಇದನ್ನ ಕೆಲವರು ಇನ್ವೆಸ್ಟ್ಮೆಂಟ್ ಆಗಿ ಟ್ರೀಟ್ ಮಾಡಿದ್ರು, ಇನ್ ಕೆಲವರು ಡೆವಲಪ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡ್ರು. ಆಲ್ಮೋಸ್ಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಇಷ್ಟು ನಿಮ್ ಕಾಣಿಸ್ತಿರೋ ಅಷ್ಟು ಇಂಡಸ್ಟ್ರೀಸ್ ಮಾತ್ರ ಇಲ್ಲಿ ಡೆವಲಪ್ ಆಗಿದೆ. ಅದಕ್ಕೂ ಬಿಟ್ರೆ ಇದರ ಇನ್ನೊಂದು ಮುಖವಾಡ ಇದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಇದು MSME ಅಂಡರ್ ಅಲ್ಲಿ ಬರುತ್ತೆ, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸ್ ಅಂತ. ಇಲ್ಲಿ ಸುಮಾರು ಇಂಡಸ್ಟ್ರೀಸ್ ಡೆವಲಪ್ ಆಗಿದಾವೆ. ಇನ್ ಕೆಲವು ಲ್ಯಾಂಡ್ ಎಲ್ಲ ಹಾಗೆ ಬೀಡ್ ಬಿಟ್ಟಿದೆ. ಸೊ ಡೆವಲಪ್ ಆಗಿರೋದ್ರ ಬಗ್ಗೆ ಮಾತಾಡೋಣ. ನೀವ್ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಬಿಂದಿಗೆ, ಕ್ಯಾನ್ಸ್ ಆ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇದೆ. ಸೊ ಆ ಕಡೆ ನೋಡಿದ್ರೆ ಅಡಕೆ ತಟ್ಟೆದು ಬಿಸ್ನೆಸ್ ಕೂಡ ಇದೆ. ಅದಾದ್ಮೇಲೆ ಗ್ರಾನೈಟ್ಸ್ ಬಿಸ್ನೆಸ್ ಕೂಡ ಇದೆ. ಆಲ್ಮೋಸ್ಟ್ ಆಲ್ ನಿಮ್ಗೆ ಇಲ್ಲಿ ಕಾಣಿಸ್ತಿರೋ ಇಂಡಸ್ಟ್ರೀಸ್ ಮಾತ್ರ ವರ್ಕಿಂಗ್ ಅಲ್ಲಿ ಇದಾವೆ. ಇನ್ ಕೆಲವೆಲ್ಲ ಸುಮ್ನೆ ಗೋಡನ್ ತರ ಖಾಲಿ ಬಿದ್ದಿದಾವೆ, ಬಿಟ್ರೆ ಅಲ್ಲಿ ಇನ್ನೇನು ಡೆವಲಪ್ಮೆಂಟ್ ಅನ್ನೋದು ಕಾಣಿಸ್ಲಿಲ್ಲ. ಸೊ ಇದರ ಇನ್ನೊಂದು ಮುಖವಾಡ ಕೂಡ ಇದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಈ ಇಂಡಸ್ಟ್ರಿಯಲ್ ಏರಿಯಾ ಪಾವಗಡ ಇಂದ 6 ಕಿಲೋಮೀಟರ್ ದೂರದಲ್ಲಿದೆ. ಸೊ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲೇ ಪಾವಗಡದ ರೈಲ್ವೆ ಸ್ಟೇಷನ್ ಕೂಡ ಆಗ್ತಾ ಇದೆ. ಅದರಿಂದ ಇಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಇದೆ. ಈ ಇಂಡಸ್ಟ್ರಿಯಲ್ ಏರಿಯಾದ ಇನ್ನೊಂದು ಮುಖ ಅಂದ್ರೆ ಖಾಲಿ ಸೈಟ್ಗಳು, ಖಾಲಿ ಬಿಲ್ಡಿಂಗ್ಗಳು ಹಾಗೂ ಸೀಮೆಜಾಲಿ ಮರಗಳು. ಯಾಕೆ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ? ಇದ್ರ ಹಿಂದೆ ಕಾರಣ ಏನಿರ್ಬೋದು? ನೀವೇ ಕಮೆಂಟ್ ಅಲ್ಲಿ ತಿಳಿಸಿ ಯಾಕೆ ಅಂತ. KIADB ರೂಲ್ ಪ್ರಕಾರ 3 ವರ್ಷದ ಮೇಲೆ ಯಾವುದೇ ಲ್ಯಾಂಡ್ ಖಾಲಿ ಇದ್ರೆ ಆ ಲ್ಯಾಂಡಿನ ಲೀಸ್ ಅಗ್ರಿಮೆಂಟ್ ಅನ್ನು ಕ್ಯಾನ್ಸಲ್ ಮಾಡ್ತಾರೆ, ಆ ಲ್ಯಾಂಡ್ ಅನ್ನು ಹಿಂದಕ್ಕೆ ಪಡ್ಕೋತಾರೆ. ಈ ರೂಲ್ ಇಲ್ಲಿ ವರ್ತಿಸ್ತಿಲ್ವಾ? ಯಾಕೆ? ನಿಮ್ಗೇನಾದ್ರೂ ತಿಳಿದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ಕಡಮಲ್ಕುಂಟೆ ಇಂಡಸ್ಟ್ರಿಯಲ್ ಏರಿಯಾ ಏನಾದ್ರು ಡೆವಲಪ್ ಆಗಿದ್ರೆ ನಮ್ಮ ಯುವಕರಿಗೆ ಹಾಗೂ ನಮ್ಮ ಜನಗಳಿಗೆ ಬೆಂಗಳೂರಿಗೆ ವಲಸೆ ಹೋಗಿ ದುಡಿಯೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಯಾಕಂದ್ರೆ ಇಲ್ಲೇ ತುಂಬಾ ಕೆಲಸಗಳು ಸಿಗ್ತಾ ಇದ್ವು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ, ಇಲ್ಲಿರೋ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ರೀಪೋಸ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.